ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಗೈಸ್, ಇವತ್ತಿಂದ ಅಗೇನ್ ನಮ್ಮ ಒಂದು ರೊಟೀನ್ ಸ್ವಲ್ಪ ಚೇಂಜ್ ಆಗ್ತಾ ಇದೆ. ಸೊ ಇದು ಅವಾಗ ಬ್ರೇಕ್ ಆಗ್ತಾ ಇರುತ್ತೆ, ಮತ್ತೆ ಸ್ಟಾರ್ಟ್ ಮಾಡ್ತಾ ಇರ್ತೀನಿ, ಮತ್ತೆ ಬ್ರೇಕ್ ಮಾಡ್ತಾನೆ ಇರ್ತೀನಿ. ಅದೇನು ಅಂದ್ರೆ ಡಯಟ್ ರೊಟೀನ್. ಸೊ ಮಾರ್ನಿಂಗ್ ವಾಕಿಂಗ್ ಹೋಗಿ ಬಂದೆ, ಅದು ಕ್ಯಾಪ್ಚರ್ ಮಾಡ್ಲಿಲ್ಲ, ಸೊ ಅದಕ್ಕೆ ಅಪ್ಲೋಡ್ ಮಾಡ್ತಿಲ್ಲ ಅಷ್ಟೇ. ಇವಾಗ ನೆಕ್ಸ್ಟ್ ಏನೇನ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಸೊ ಅದ್ರ ಜೊತೆಲಿ ಇವತ್ತಿನ ಡೇ ಯಾವ ರೀತಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ ಗೈಸ್, ಬನ್ನಿ. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತಗೊಳ್ಳೋಕ್ಕೋಸ್ಕರ ಅಂತಲೇ ನಾನು ರಾತ್ರಿನೇ ಮಿಲೆಟ್ಸ್ನ ನೆನೆಸಿಟ್ಟಿದ್ದೆ. ಸೊ ಮಿಲೆಟ್ಸ್ ಅಡ್ವಾಂಟೇಜಸ್ ನಿಮಗೆ ಗೊತ್ತು ಅನಿಸುತ್ತೆ. ಇನ್ಸ್ಟೆಡ್ ಆಫ್ ರೈಸ್ನ ನೀವು ಮಿಲೆಟ್ಸ್ ಆಗಿ ಯೂಸ್ ಮಾಡ್ಕೋಬಹುದು. ಅಷ್ಟೇ ಅಲ್ಲ, ಮಿಲೆಟ್ಸಲ್ಲಿ ತುಂಬಾ ಅಡ್ವಾಂಟೇಜಸ್ ಇದೆ. ಇದರಲ್ಲಿ ನಮಗೆ ಆಗಿನ ಕಾಲದಲ್ಲಿ ತುಂಬ ಡಿಫ್ರೆಂಟ್ ಆಗಿರೋ ಮಿಲೆಟ್ಸ್ನೆಲ್ಲ ಯೂಸ್ ಮಾಡಿಕೊಂಡೆ ಅವರು ತುಂಬ ಸ್ಟ್ರಾಂಗ್ ಆಗಿರ್ತಾಯಿದ್ರು. ಬಟ್ ನಮಗೆಲ್ಲ ರೈಸ್ ಅಂದ್ರೇ ಫೇವ್ರೇಟ್ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಸ್ವಲ್ಪ ಚೇಂಜಸ್ ಇರಲಿ ನಮ್ಮ ಒಂದು ಫುಡ್ಡಲ್ಲಿ ಕೂಡ ಅಂತ ಹೇಳಿಬಿಟ್ಟು ಸೊ ಇವಾಗ ಡಿಫ್ರೆಂಟ್ ಆಗಿರೋಂಥ ಮಿಲೆಟ್ಸ್ ಕೂಡ ತಗೊಂಡಿದ್ದೀನಿ. ಲೈಕ್ ಬಾರ್ನ್ಯಾರ್ಡ್ ಮಿಲೆಟ್ಸ್, ಮತ್ತು ಅದಾದ್ಮೇಲೆ ಬ್ರೌನ್ ಟಾಪ್ ಮಿಲೆಟ್ಸ್, ಕೋಡೋ ಮಿಲೆಟ್ಸ್, ಫಾಕ್ಸ್ಟೈಲ್ ಮಿಲೆಟ್ಸ್, ಪ್ರೋಸೋ ಮಿಲೆಟ್ಸ್, ಲಿಟಲ್ ಮಿಲೆಟ್ಸ್ ಮತ್ತು ಕ್ವೀನಾ, ಇಷ್ಟನ್ನು ತೊಗೊಂಡಿದ್ದೀನಿ. ಇಷ್ಟರಲ್ಲೂ ಕೂಡ ಏನು ಅಡ್ವಾಂಟೇಜಸ್ ಇದೆ ಅಂದರೆ ಇದರಲ್ಲೆಲ್ಲ ಪ್ರೋಟೀನ್ಸ್ ಅನ್ನೋದು ಜಾಸ್ತಿ ಇರುತ್ತೆ, ಮತ್ತು ಹೇರ್ಗೆ ಮತ್ತು ಸ್ಕಿನ್ಗೆ ತುಂಬಾ ಇಂಪ್ರೂವ್ ಆಗೋದಕ್ಕೆ ತುಂಬ ಹೆಲ್ಪ್ ಆಗುತ್ತೆ, ಮತ್ತು ಎನರ್ಜಿ ಕೊಡುತ್ತೆ. ಲೈಕ್ ಡೇ ಫುಲ್ಲು ನಾವು ಎನರ್ಜೆಟಿಕ್ ಆಗಿರ್ಬೋದು. ಇದರಲ್ಲೆಲ್ಲ ಕ್ಯಾಲ್ಶಿಯಂ, ಐರನ್ ಮತ್ತು ಫೈಬರು ಮತ್ತು ಪ್ರೋಟೀನ್ ಎಲ್ಲ ಜಾಸ್ತಿನೇ ಇರುತ್ತೆ. ಅದಾದಮೇಲೆ ಕಾನ್ಸ್ಟಿಪೇಷನ್ನ ಕಡಿಮೆ ಮಾಡುತ್ತೆ, ಇಮ್ಯುನಿಟಿನ ಇಂಪ್ರೂವ್ ಮಾಡುತ್ತೆ, ಶುಗರ್ ಲೆವೆಲ್ನ ಕಂಟ್ರೋಲಲ್ಲಿಡುತ್ತೆ, ಡೈಜೆಷನ್ನ ಇಂಪ್ರೂವ್ ಮಾಡುತ್ತೆ, ವೆಯ್ಟ್ ಲಾಸ್ಗಂತೂ ತುಂಬಾ ಒಳ್ಳೆಯದಿದು. ಮತ್ತು ಹೊಟ್ಟೆ ಉಬ್ಬಿರೋ ಥರ ಫೀಲ್ ಬರುತ್ತಲ್ವ. ಸೊ ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡೋದ್ರಿಂದ ನಮಗೆ ಕಂಟ್ರೋಲ್ ಆಗುತ್ತೆ, ಮತ್ತು ಫ್ಯಾಟ್ನೆಲ್ಲ ಕಂಟ್ರೋಲ್ ಮಾಡುತ್ತೆ, ಬಿ ಪಿನ ಕಂಟ್ರೋಲಲ್ಲಿ ಇಟ್ಕೊಳ್ಳುತ್ತೆ, ಎನರ್ಜಿ ಜಾಸ್ತಿ ಕೊಡುತ್ತೆ, ಮತ್ತು ಗ್ಲುಟನ್ ಫ್ರೀ ಫುಡ್ ಅಂತಲೇ ಹೇಳ್ತಾರೆ ಇದನ್ನು. ಮತ್ತು ವಿಟಮಿನ್ಸು ಮತ್ತು ಮಿನರಲ್ಸ್ ಅನ್ನೋದು ಇದರಲ್ಲಿ ಜಾಸ್ತಿ ಇರುತ್ತೆ, ಮತ್ತು ಬೋನ್ಸ್ನ ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ, ಮತ್ತು ಫಾಸ್ಟಾಗಿ ಡೈಜೆಷನ್ ಆಗುತ್ತೆ. ಆಮೇಲೆ ನಾನು ಹೇಳ್ದಂಗೆ ಇದರಲ್ಲಿ ಪ್ರೋಟೀನ್ ಎಲ್ಲನೂ ಜಾಸ್ತಿನೇ ಇರುತ್ತೆ, ಹಾರ್ಟ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ಇದು. ಸೊ ಇದನ್ನು ಶುಗರ್ ಲೆವೆಲ್ ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋಕ್ಕೂ ಕೂಡ ತುಂಬ ಯೂಸ್ ಮಾಡ್ತಾರೆ. ಎಕ್ಸ್ಪೆಷಲಿ ಫ್ಯಾಟ್ ಕಂಟ್ರೋಲ್ ಮಾಡೋದಕ್ಕಂತೂ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡುತ್ತೆ ಇದು. ಸೊ ಇದನ್ನು ನೀವು ಡೈಲಿ ಒಂದೇ ಥರ ತೊಗೊಳೋದಕ್ಕಿಂತಲೂ ಒಂದಿನ ಒಂದು ತೊಗೊಂಡ್ರೆ ಇನ್ನೊಂದು ದಿನ ಇನ್ನೊಂದು, ಸೊ ಆ ಥರ ಸ್ವಲ್ಪ ನೆನೆಸಿ ಗಂಜಿ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ತುಂಬಾ ಚೇಂಜಸ್ ಕಾಣಿಸುತ್ತೆ ಗೈಸ್. ಮನುಷ್ಯ ದುಡಿಯೋದೇ ತನ್ನ ಆರೋಗ್ಯನ ಚೆನ್ನಾಗಿಟ್ಕೊಳ್ಳೋಕ್ಕೆ, ಅವನ ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಅಂತ. ಸೊ ನಾವು ಎಷ್ಟೋ ಖರ್ಚು ಮಾಡ್ತೀವಿ ನಮ್ಮ ಒಂದು ಹೆಲ್ತ್ಗೋಸ್ಕರ. ನಾವು ಸ್ವಲ್ಪ ಖರ್ಚು ಮಾಡಿ ಅದಕ್ಕೆ ಆಗಿರೋಂತಹ ಸ್ವಲ್ಪ ನಾವು ತಿನ್ನೋ ಫುಡ್ಡು ಪ್ರಾಪರಾಗಿ ತಿನ್ನೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ. ಸೊ ಈ ಮಿಲೆಟ್ಸ್ ಅನ್ನೋದು ನಮ್ಮ ಹೆಲ್ತ್ಗೆ ಇಷ್ಟೊಂದು ಬೆನಿಫಿಟ್ಸ್ ಆಗಿದ್ದಾಗ ನಾವು ಯೂಸ್ ಮಾಡೋದ್ರಲ್ಲಿ ತಪ್ಪೇನಿಲ್ಲ. ಸೊ ನಿಮ್ಗೆ ಇದೆಲ್ಲನೂ ಆರಾಮಾಗಿ ಡಿಮಾರ್ಟಲ್ಲೆಲ್ಲ ಸಿಕ್ಬಿಡುತ್ತೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಕೋಬೋದು. 1000 ರೂಪೀಸ್ ಇದ್ದರೆ ಸಾಕು, ಇದೆಲ್ಲ ಐಟಮ್ಸು ಬಂದು ಇನ್ನೂ ಸ್ವಲ್ಪ ದುಡ್ಡು ಉಳಿಯುತ್ತೆ ಡಿಮಾರ್ಟ್ಗೆ ಹೋದಾಗ. ಇದನ್ನೆಲ್ಲ ನಾನು ನಿಮ್ಗೆ ಎಂತಕ್ಕೆ ತೋರಿಸ್ತಾ ಇದ್ದೀನಿ ಅಂದರೆ ಜಸ್ಟ್ ನಾನು ಏನು ಫಾಲೋ ಮಾಡ್ತಾ ಇದ್ದೀನೋ ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾಕೆ ಅಂದರೆ ನನ್ನ ಹೆಲ್ತು ಕೂಡ ತುಂಬ ಚೆನ್ನಾಗಿದೆ ಅಂತ ನಾನು ಹೇಳಲ್ಲ ಗೈಸ್. ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅಷ್ಟೇ ಅವ್ರದ್ದೇ ಆಗಿರೋಂಥ ಪ್ರಾಬ್ಲಮ್ಸ್ ಇರುತ್ತೆ. ಲೈಕ್ PCOD ಆಗಿರ್ಬೋದು, ಥೈರಾಯ್ಡ್ ಆಗಿರ್ಬೋದು, ಮತ್ತು ಅದಾದಮೇಲೆ ಈಗ ತುಂಬ ಡಿಫ್ರೆಂಟ್ ಕಾಯಿಲೆಗಳು ಬರುತ್ತಲ್ಲ ಆ ಥರ. ಸೊ ಅದನ್ನೆಲ್ಲ ನೀವು ಕಂಟ್ರೋಲ್ ಇಡಬೇಕಂದ್ರೆ ನಮ್ಮ ರೊಟೀನು ಚೇಂಜ್ ಆಗೋದ್ರ ಜೊತೆಗೆ ನಮ್ಮ ಫುಡ್ ರೊಟೀನ್ ಕೂಡ ಚೇಂಜ್ ಆಗಬೇಕು. ಆದಷ್ಟು ಹೆಲ್ದಿ ಫುಡ್ಸ್ ತಿನ್ನಿ. ಸೊ ಹೆಲ್ದಿ ಫುಡ್ ತಿಂದಾಗ ನಿಮ್ಮ ಹೆಲ್ತ್ನೂ ಕೂಡ ಅಷ್ಟೇ ನೀವು ತುಂಬ ಹೆಂಗೆ ಚೆನ್ನಾಗಿಟ್ಕೋಬಹುದು ಗೈಸ್. ಆಗಿನ ಕಾಲದವ್ರು ಎಂತಕ್ಕೆ ಇಷ್ಟು ವರ್ಷ ಬದುಕ್ತಾ ಇದ್ರು ಅಂದರೆ ಈ ಥರದನ್ನೆಲ್ಲ ತಿಂದೂನೆ. ಸೊ ಸ್ವಲ್ಪ ನಾವು ಕೂಡ ಆಗಿನ ಕಾಲದವ್ರ ಥರ ಎಲ್ಲದರಲ್ಲೂ ಚೇಂಜ್ ಆಗದಿರ ಇದ್ರೂ ಕೂಡ ಫುಡ್ಡಲ್ಲಾದ್ರೂ ಚೇಂಜ್ ಆಗಬಹುದು, ತಪ್ಪೇನಿಲ್ಲ ಅಲ್ವಾ. ಹೆಲ್ದಿ ಫುಡ್ ಲೈಫ್ನ ನಾವು ಲೀಡ್ ಮಾಡೋದ್ರಿಂದ ನಮ್ಮ ಸುತ್ತಮುತ್ತ ಇರೋ ವಾತಾವರಣ ಕೂಡ ಚೆನ್ನಾಗಿರುತ್ತೆ. ನಮಗೋಸ್ಕರ ಅಲ್ದಿರ ಇದ್ರು ನಮ್ಮ ನೆಕ್ಸ್ಟ್ ಇರೋರಿಗೋಸ್ಕರ ಆದರೂ ನಾವು ಬದುಕಲೇಬೇಕಲ್ವ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ನಾನು ಇವಾಗ ಗಂಜಿ ಜೊತೆಲಿ ಪಪ್ಪಾಯ ಕೂಡ ತೊಗೊಂಡಿದ್ದೀನಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಎಗ್ ರೈಸ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಒಂದಷ್ಟು ಐಟಮ್ಸ್ ಬೇಕಿತ್ತು, ಹೋಗಿ ತೊಗೊಂಡು ಬಂದ್ವಿ ನಾನು ನನ್ನ ಹಸ್ಬೆಂಡ್ ಎಲ್ಲ. ಸೊ ಇದರಲ್ಲಿ ಕರ್ಡು ಮತ್ತು ಅದಾದಮೇಲೆ ಸ್ವಲ್ಪ ಮಸಾಲೆ ಐಟಮ್ ಬೇಕಿತ್ತು. ಆಮೇಲೆ ಫೇಸ್ ವಾಶು ಮತ್ತು ಎಗ್ಗೆಲ್ಲ ಖಾಲಿಯಾಗೋಗಿತ್ತು. ಆ್ಯಕ್ಚುಲಿ ಎಗ್ ರೈಸ್ನ ಮನೆಯಲ್ಲೇ ಮಾಡ್ಕೊಳ್ತೀನಿ. ನಾನು ಯಾವುದೇ ರೀತಿ ಸಾಸ್ ಯೂಸ್ ಮಾಡಲ್ಲ, ಅಥವಾ ಟೊಮೊಟೊ ಸಾಸ್ ಮತ್ತು ಚಿಲ್ಲಿ ಸಾಸ್ ಅಥವಾ ಕೆಚಪ್ಸ್ ಏನು ಯೂಸ್ ಮಾಡಲ್ಲ. ನಾನು ಸಿಂಪಲಾಗಿ ಮನೆಯಲ್ಲೇ ಮಾಡ್ಕೊಳ್ಳೋದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಯಾವಾಗಲೂ ನಾವು ಅಂಗಡಿಯಲ್ಲೇ ಹೋಗಿ ತೊಗೊಂಡ್ಬಂದು ತಿನ್ನಬೇಕು ಅಂತ ಏನಿಲ್ಲ. ಆವಾಗವಾಗ ನೀವು ಮನೆಯಲ್ಲೂ ಕೂಡ ಟ್ರೈ ಮಾಡಿ. ನಿಜ ಹೇಳ್ತೀನಿ, ನಿಮಗೆ ಸ್ಟ್ರೀಟ್ ಫುಡ್ಗಿಂತಲೂ ನೀವು ಮನೇಲಿ ಮಾಡೋಂತಹ ಎಗ್ ರೈಸೇ ಇಷ್ಟ ಆಗಿಬಿಡುತ್ತೆ. ಸೊ ಅಷ್ಟು ಚೆನ್ನಾಗಿ ಬರುತ್ತೆ. ನಾವು ಏನು ಯೂಸ್ ಮಾಡ್ದಿರ ಇದ್ರೂ ಕೂಡ ಹೆಲ್ದಿಯಾಗಿ ಮಾಡ್ಕೊಂಡಿರ್ತೀವಲ್ವ. ಸೊ ಅದಕ್ಕೆ ಫಸ್ಟ್ ನಾನಿಲ್ಲಿ ಎಣ್ಣೆಗೆ ಕರ್ಬೇವಿನ ಸೊಪ್ಪು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಆ ಒಂದು ಕರ್ಬೇವಿನ ಸೊಪ್ಪಿಂದು ಕ್ರಿಸ್ಪಿನೆಸ್ ಏನಿರುತ್ತಲ್ವ ಅದಕ್ಕೋಸ್ಕರ ಅಂತ ಹೇಳಿ. ಸೊ ಅದಾದಮೇಲೆ
ಅದನ್ನು ಸೈಡಿಗೆ ತಗೊಂಡು ಎಗ್ನ ನಾನು ಹೊಡೆದಿಟ್ಕೊಂಡಿದ್ದೆ. ಸೊ ಅದನ್ನೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಸಾಲ್ಟು ಮತ್ತು ಪೆಪ್ಪರ್ ಪುಡಿನ ಹಾಕ್ತಾ ಇದ್ದೀನಿ. ಎಗ್ಗೆ ಸ್ವಲ್ಪ ಉಪ್ಪು ಖಾರ ಹಿಡೀಲಿ ಅನ್ನೋ ಒಂದು ರೀಸನ್ಗೋಸ್ಕರ ಅಷ್ಟೇ. ನೀವು ಇನ್ಸ್ಟೆಡ್ ಆಗಿ ಲೈಕ್ ಈ ಸ್ಪೈಸಿ ಖಾರ ಅದು ಇದು ತಿನ್ನೋ ಬದಲು ಪೆಪ್ಪರ್ನ ಯೂಸ್ ಮಾಡಿ ಖಾರ ಬದಲಿಗೆ. ಸೊ ಅವಾಗ ನಿಮಗೆ ಹೆಲ್ತಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಯಾಕೆ ಅಂದರೆ ಒಂದು 2 ರೀಸನ್ ಏನು ಅಂದರೆ, ಒಂದು ರೀಸನ್ನು ಮೆಣಸಿನ್ಕಾಯಲ್ಲೂ ಕೂಡ ಈಗ ಫ್ರಾಡ್ಸ್ ನಡೀತಾ ಇದೆ ಗೈಸ್. ಲೈಕ್ ಅದೊಂಥರ ಬೀಜ ತುಂಬ ಗಟ್ಟಿ ಬರ್ತಾ ಇದೆ ಬಿಕಾಸ್ ಆಫ್ ಕೆಮಿಕಲ್ಸ್. ಅದಾದಮೇಲೆ ನೆಕ್ಸ್ಟ್ ಬಂದುಬಿಟ್ಟು ಪೆಪ್ಪರ್ ತಿನ್ನೋದ್ರಿಂದ ನಿಮಗೆ ತುಂಬ ಘಾಟ್ ಫೀಲ್ ಬರಲ್ಲ. ಖಾರ ಇದ್ರೂ ಕೂಡ ಸ್ವಲ್ಪ ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಸೊ ಇವಾಗ ಅದನ್ನೆಲ್ಲ ಫ್ರೈ ಮಾಡ್ಕೊಂಡು ಸೈಡ್ಗೆ ತೆಗೆದಿಟ್ಮೇಲೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಎಣ್ಣೆಗೆ ನಾನು ಇವಾಗ ಕಟ್ ಮಾಡಿಟ್ಕೊಂಡಿರೋಂತಹ ಆನಿಯನ್ನ ಮತ್ತು ಸ್ವಲ್ಪ ಚಿಲ್ಲಿನ ಹಾಕ್ಕೊಳ್ತೀನಿ. ಈಗ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಹೆಂಗೆ ಫ್ರೈ ಆಗಬೇಕು ಅಂದರೆ, ಒಂದು ಸ್ವಲ್ಪ ಫುಲ್ ಕಲರ್ ಚೇಂಜ್ ಆಗಬೇಕು, ಒಂದು ಸ್ವಲ್ಪ ಕ್ರಿಸ್ಪಿನೆಸ್ ಅನ್ನೋದು ನಮಗೆ ಗೊತ್ತಾಗಬೇಕು. ಸೊ ಆ ರೀತಿ ಫಸ್ಟು ಆನಿಯನ್ ಬೇಯಬೇಕು ಅಂದರೆ ಚಿಟ್ಕ ಗೊತ್ತಲ್ವ ನಿಮಗೆ, ಸ್ವಲ್ಪ ಸಾಲ್ಟ್ ಹಾಕ್ಕೊಬಿಟ್ರೆ ಆನಿಯನ್ ಬೇಗ ಬೇಯುತ್ತೆ ಅನ್ನೋದು ನಮಗೆ. ಸೊ ಇವಾಗ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಚೆನ್ನಾಗಿ ನೋಡಿ ಈ ರೀತಿ ಕಲರ್ ಚೆನ್ನಾಗಿ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ನಾನು ಅಂಗಡಿಯಿಂದಲೇ ತೊಗೊಂಡು ಬಂದೆ. ನೀವು ಮನೆಯಲ್ಲೇ ಮಾಡ್ಕೊಳ್ಳಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮನೇಲಿ ಜಿಂಜರ್ ಖಾಲಿ ಆಗಿತ್ತು, ಸೊ ಅದಕ್ಕೆ ನಾನು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ತರಿಸ್ಬಿಟ್ಟು ಮಾಡ್ತಾಯಿದ್ದೀನಿ ಗೈಸ್. ಸಮ್ಟೈಮ್ಸ್ ನಾವು ಮನೇಲಿದ್ದು ಕೂಡ ಲೇಸಿಯಾಗಿ ಹೋಗ್ತೀವಲ್ವ, ಸೊ ಅಂಥ ಟೈಮಲ್ಲಿ ಇಂಥದ್ದೇ ಗತಿ. ಆಮೇಲೆ ಕ್ಯಾರೆಟು, ಉಳ್ಳಿಕಾಯಿ, ಕ್ಯಾಪ್ಸಿಕಮ್ ಇವು 3 ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೀವು ಅನ್ಕೋಬೋದು ಎಗ್ ರೈಸ್ಗೆ ಏನಿದು ವೆಜ್ ರೈಸಾ ಅಥವಾ ಎಗ್ ರೈಸಾ ಅಂತ. ಆ್ಯಕ್ಚುಲಿ ಎಗ್ ರೈಸ್ಗೂ ಕೂಡ ಈ ರೀತಿ ಹಾಕ್ಕೊಂಡ್ರೆ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಪದೇ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟಿ ಆಗೋಗುತ್ತೆ ಅಂತ ಅನ್ಕೋಬೇಡಿ, ಆಗ್ಲೇ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದು, ಇವಾಗ ಮತ್ತೆ ಇನ್ನು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟ್ ನೋಡ್ಕೊಂಡು ಹಾಕ್ಕೊಳ್ತೀನಿ. ಈಗ ನೋಡಿ ಚೆನ್ನಾಗಿ ಫ್ರೈ ಆಗಿದೆ ಅಲ್ವ ಎಲ್ಲ. ಇವಾಗ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಏನದು ಧನಿಯಾ ಪುಡಿ, ಆಮೇಲೆ ಸ್ವಲ್ಪ ಎಗ್ ರೈಸ್ ಪೌಡರು, ಆಮೇಲೆ ಒಂದು ಸ್ವಲ್ಪ ಕಾಶ್ಮೀರಿ ಚಿಲ್ಲಿ ಪೌಡರು, ಆಮೇಲೆ ಸ್ವಲ್ಪ ಚಿಕನ್ ಮಸಾಲ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಎಗ್ನ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಎಗ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಕೊಟ್ಟರೆ ಸಾಕು. ನಿಮಗೆ ಆಲ್ಮೋಸ್ಟ್ ಇವಾಗ ಎಗ್ ರೈಸ್ಗೆ ಗೊಜ್ಜು ರೆಡಿ ಆದಂಗೆ. ಇದು ಸ್ವಲ್ಪ ಮಾಡಿಕೊಂಡು ಮಾಡ್ತಾರೆ ಗೈಸ್ ಇದರಲ್ಲೆಲ್ಲ. ಲೈಕ್ ನೀವು ಔಟ್ಸೈಡೆಲ್ಲ ನೋಡಿದಾಗ ಸ್ಟ್ರೀಟ್ ಫುಡ್ಡಲ್ಲಿ. ಬಟ್ ನಾವು ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ಎಲ್ಲರಿಗೂ ಬೇಕಲ್ವಾ, ಸೊ ಅದಕ್ಕೆ ಸ್ವಲ್ಪ ಜಾಸ್ತಿ ಮಾಡ್ಕೊಬಿಡೋದು. ಇಷ್ಟಕ್ಕೆ ಮುಗಿಸಿದ್ರೆ ಇದು ಎಗ್ ಪಲ್ಯ ಥರ ಆಗುತ್ತೆ. ಲೈಕ್ ಚಪಾತಿ ರೋಲ್ ಎಲ್ಲ ಮಾಡ್ಕೊಂಡಾಗ ನೀವು ಅದಕ್ಕೆ ಹಾಕ್ಕೊಂಡು ತಿನ್ಬೋದು. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ಕಸೂರಿ ಮೇಥಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಸೊ ಇದಕ್ಕೆ ರೈಸ್ ಮಿಕ್ಸ್ ಮಾಡಿಕೊಂಡ್ರೆ ಎಗ್ ರೈಸ್ ಆಗುತ್ತೆ. ಇದು ನಮ್ಮ ಒಂದು ಇಂಡಿಯನ್ಸ್ ವೈಬ್ಸ್ದು ಮೈಂಡ್ಸೆಟ್ಟು. ನಿಜ ಆದರೆ ಒಂದು ಕಮೆಂಟ್ ಮಾಡಿ ಹೌದು ಅಂತ ಹೇಳಿಬಿಟ್ಟು. ಸೊ ಇವಾಗ ಇದನ್ನು ನೋಡಿ ಎಷ್ಟು ಬೇಕೋ ಅಷ್ಟು ಸಪ್ರೇಟಾಗಿ ತೆಗ್ದಿಡ್ತಾ ಇದ್ದೀನಿ. ಲೈಕ್ ಚಿತ್ರಾನ್ನ ಗೊಜ್ಜು ತೆಗ್ದಿಡ್ತೀವಲ್ವ ಹಂಗೆ ಸ್ವಲ್ಪ ತೆಗೆದು ಸೈಡ್ಗೆ ಇಡ್ತಾ ಇದ್ದೀನಿ. ಸ್ವಲ್ಪ ತೆಗೆದು ಸೈಡ್ಗೆ ಇಟ್ಟಿದ್ದಾದಮೇಲೆ ಇದಕ್ಕೆ ಇವಾಗ ಉಳಿದಿದೆಯಲ್ವ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ರೈಸ್ನ ಮಿಕ್ಸ್ ಮಾಡ್ಕೊಳ್ತೀನಿ. ರೈಸ್ನ ಹಾಕಿದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಒಂದ್ಸಲ ಈ ರೀತಿ ನಿಮ್ಮ ಮನೆಯಲ್ಲೇ ಮಾಡಿಕೊಡಿ. ನಿಮ್ಮ ಒಂದು ಮನೇಲಿ ಫ್ಯಾಮಿಲಿಯಲ್ಲಿ ಯಾರಾದರೂ ಇದ್ದಾಗ ಅಥವಾ ಏನಾದರೂ ಒಂದು ಸ್ಪೆಷಲ್ ಡೇ ಇದೆ ಅಂದಾಗ ಈ ರೀತಿ ಮಾಡಿಕೊಡಿ. ನಿಜವಾಗ್ಲೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನಮ್ಮ ಫುಡ್ ಯಾವಾಗ ನಾವು ಚೆನ್ನಾಗಿ ಮಾಡೋಕ್ಕೆ ಶುರು ಮಾಡ್ತೀವೋ ಅವಾಗ ಯಾವ ಹಸ್ಬೆಂಡ್ ಆಗಲಿ, ಯಾವ ಮನೇಲಿರೋ ವ್ಯಕ್ತಿ ಆಗಲಿ ಔಟ್ಸೈಡ್ ಫುಡ್ಗೆ ಅಡಿಕ್ಟ್ ಆಗಲ್ಲ ಗೈಸ್. ಮನೆ ಊಟ ಚೆನ್ನಾಗಿಲ್ಲ ಅಂದಾಗ ಮಾತ್ರ ಬೇರೆ ಊಟಕ್ಕೆ ಇಷ್ಟಪಡ್ತಾರೆ. ಸೊ ಇದು ಜೀವನದಲ್ಲೂ ಅಷ್ಟೇ, ಊಟದಲ್ಲೂ ಅಷ್ಟೇ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಎಗ್ ರೈಸ್ ರೆಡಿ ಆಗಿದೆ. ನನ್ನ ಹಸ್ಬೆಂಡ್ಗಂತೂ ತುಂಬಾ ಇಷ್ಟ ಆಯಿತು. ಮಾಡಿರೋ ಎಗ್ ರೈಸ್ ಮೇಲೆ ನೋಡ್ಕೊಂಡು ನಮ್ಮ ನಾಯಿ ಕೂಡ ಕಾಯ್ತಾ ಇತ್ತು ಔಟ್ಸೈಡ್ ಗೈಸ್. ಇಷ್ಟೇ ಇವತ್ತಿನ ಒಂದು ಸ್ಮಾಲ್ ವ್ಲಾಗು. ನಿಮ್ಗೆ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇದು ನನ್ನ ಒಂದು ಹೊಸ ಚಾನಲ್. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಗೈಸ್. ಬಾಯ್ ಬಾಯ್.